ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶ್ರೀಯಾರ್. ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪಟಿ, ಪವರ್ ಶೇರಿಂಗ್ ಜಟಾಪಟಿ ನಡೀತಾನೆ ಇದೆ. ಡಿಕೆ ಶಿವಕುಮಾರ್ ನಾನು ಬಿಡೋದಿಲ್ಲ ಅಂತಿದ್ದಾರೆ, ಸಿದ್ದರಾಮಯ್ಯ ನಾನು ಕೊಡೋದಿಲ್ಲ ಅಂತಿದ್ದಾರೆ. ರಾಹುಲ್ ಗಾಂಧಿ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತಂದಾಗಿದೆ, ಹೇಳಿಯೂ ಆಗಿದೆ. ಇದರ ನಂತರ ಈಗ ಮಲ್ಲಿಕಾರ್ಜುನ ಖರ್ಗೆ ಇದೆಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ತಟಸ್ಥರಾಗಿದ್ದಾರೆ. ಹಾಗಾದ್ರೆ ಮುಂದೇನು ಅನ್ನೋದರ ಬಗ್ಗೆ ಡಿಟೇಲ್ ವರದಿ ಬನ್ನಿ ನೋಡೋಣ. ಕುರ್ಚಿ ಕುರುಕ್ಷೇತ್ರದಲ್ಲಿ ತಟಸ್ಥ ನೀತಿಗೆ ಮುಂದಾದ್ರ ಖರ್ಗೆ. ಡಿಕೆಶಿ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಾಳಗ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಲವು ಬಾರಿ ಸಂಧಾನಕ್ಕೆ ಯತ್ನಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟದ ಫೈಟ್ನಿಂದ ಬೇಸರಗೊಂಡಿರೋ ಖರ್ಗೆ ಇದೀಗ ಸೈಲೆಂಟ್ ಆಗಿದ್ದಾರೆ. ರಾಜ್ಯ ರಾಜಕೀಯದ ಸಂಪೂರ್ಣ ಚಿತ್ರಣವಿದ್ರೂ ಖರ್ಗೆ ತಟಸ್ಥವಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಂದೆಡೆ ಸಿದ್ದರಾಮಯ್ಯ ಬಣದ ಹಠ, ಮತ್ತೊಂದೆಡೆ ಡಿಕೆಶಿಯನ್ನ ಸಿಎಂ ಮಾಡಬೇಕು ಅಂತ ಡಿಕೆ ಬೆಂಬಲಿಗರ ಜಿದ್ದು. ಯಾರೂ ಕೂಡ ಪಟ್ಟು ಸಡಿಲಿಸುತ್ತಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ತಟಸ್ಥರಾಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಡಿಕೆಶಿ ಪರವಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಬಣಕ್ಕೆ ಬೇಸರವಾಗುತ್ತೆ. ಸಿದ್ದರಾಮಯ್ಯ ಪರ ಮಾತನಾಡಿದ್ರೆ ಡಿಕೆಶಿ ಬಣ ಕೆರಳಿ ಕೆಂಡವಾಗಲಿದೆ. ಇದರಿಂದ ಖರ್ಗೆ ಸಾಹೇಬ್ರು ಸೈಲೆಂಟ್ ಆದ್ರ ಅನಿಸುತ್ತೆ. ಎರಡು ಬಣದ ವಾದವನ್ನ ಖರ್ಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮುಂದಿಡಲಿದ್ದಾರೆ. ಅಂತಿಮ ನಿರ್ಧಾರ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಬಿಡುವ ಪ್ಲಾನ್ ಇದೆ. ಇನ್ನು ಹೈಕಮಾಂಡ್ ಡಿಕೆಶಿಗೆ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಡಿಕೆಶಿ ಕಾಂಗ್ರೆಸ್ ಕಟ್ಟಾಳು, ಜೊತೆಗೆ ಗಾಂಧಿ ಕುಟುಂಬದ ಆಪ್ತ. ಸೋನಿಯಾ ಹಾಗೂ ಪ್ರಿಯಾಂಕಾ ಡಿಕೆಶಿ ಬೆನ್ನಿಗೆ ನಿಲ್ತಾರಾ ಎಂಬ ಚರ್ಚೆ ಕೂಡ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಸಹ ಸಾಥ್ ನೀಡಬಹುದು. ಹೀಗಾಗಿ ನಾಯಕತ್ವ ಸಿಗಬಹುದು ಎಂಬ ವಿಶ್ವಾಸದಲ್ಲಿ ಡಿಕೆಶಿ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಅಧಿಕಾರ ಹಂಚಿಕೆ ಆಗಲ್ಲ ಅನ್ನೋ ನಂಬಿಕೆಯಲ್ಲೇ ಇದ್ದಾರೆ. ರಾಹುಲ್ ರ ಒಬಿಸಿ ರಾಜಕೀಯ ರಣತಂತ್ರಕ್ಕೆ ಸಿಎಂ ಸಪೋರ್ಟ್ ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅಭಯದಿಂದ ಸಿದ್ದರಾಮಯ್ಯ ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಎಐಸಿಸಿ ಅಧ್ಯಕ್ಷರು ಈಗ ಸಂಧಾನ ಮಾಡಬೇಕು ಅಥವಾ ಡಿಕೆ ಶಿವಕುಮಾರ್ ಅವರನ್ನ ತಟಸ್ಥ ಮಾಡಬೇಕು, ಏನೋ ಎತ್ತನೋ, ಆದ್ರೆ ಯಾಕೆ ಅವರೀಗ ಸುಮ್ಮನಾಗಿದ್ದಾರೆ? ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳೆಯದೊಳಗಡೆ? ಎಐಸಿಸಿ ಅಧ್ಯಕ್ಷರ ಮಾತನ್ನ ಕೇಳೋ ವ್ಯವಧಾನವೂ ಕೂಡ ಇವರಿಗೆ ಇಲ್ಲದಂತ ಸ್ಥಿತಿ ಏನಾದ್ರೂ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಇದೆಯಾ? ಹೇಗೆ ಬಸವರಾಜ್? ರಂಜಿತ್, ಆ ತರದ ಬೆಳವಣಿಗೆಗಳೇನಿಲ್ಲ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ಅವಲೋಕನ ಮಾಡಿದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ನಂಬ್ಕೊಂಡು ಕೂತಿದ್ದಾರೆ ಕೂಡ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೊಂದು ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನೇ ಪದೇ ಪದೇ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ ಆಗಿಲ್ಲ, ಸೋನಿಯಾ ಗಾಂಧಿ ಅವರ ಭೇಟಿ ಸಾಧ್ಯ ಆಗಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವ್ರ ಕಡೆ ಪಟ್ಟನ್ನು ಕೂಡ ಸಡಿಲಿಸ್ತಾ ಇಲ್ಲ. ಮತ್ತೆ ರಾಜ್ಯದವರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇರೋದ್ರಿಂದ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಆದ್ರೆ ಅವರೊಬ್ಬರೇ ನಿರ್ಧಾರ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಕಲೆಕ್ಟಿವ್ ಆಗಿ ಹೈಕಮಾಂಡ್ ನಾಯಕರ ಜೊತೆ ಒಂದಷ್ಟು ಚರ್ಚೆ ಮಾಡಿ ಒಂದಷ್ಟು ಕೂತು ಮಾತನಾಡಿದ ಬಳಿಕ ಒಂದು ನಿರ್ಧಾರ ಆಗಬೇಕು ಅನ್ನೋದು. ಪ್ರಮುಖವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಅಂತಿಮವಾದಂತಹ ಒಪ್ಪಿಗೆ ಬಹಳ ಪ್ರಮುಖ ಆಗುತ್ತೆ. ಆ ಒಪ್ಪಿಗೆ ತೆಗೆದುಕೊಳ್ಬೇಕಂದ್ರೆ ಕೂತು ಮಾತಾಡಬೇಕು. ಅದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಬಹುತೇಕವಾಗಿ ಭಾನುವಾರ ಚರ್ಚೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಈಗ ದೆಹಲಿ ಮೂಲಗಳಿಂದ ಬರ್ತಾ ಇರತಕ್ಕಂಥದ್ದು. ನಾಳೆ ಕೂಡ ಸಂಸದೀಯ ಮಂಡಳಿ ಸಭೆ ಇದೆ. ಸಂಸದೀಯ ಮಂಡಳಿ ಸಭೆಯಲ್ಲಿ ಕೇವಲ ಬಿಹಾರ ಚುನಾವಣೆ ಮತ್ತು ಸಂಸತ್ ಅಧಿವೇಶನ ಏನಿದೆ ಅದರ ವಿಚಾರವಾಗಿ ಚರ್ಚೆಗಳಾಗ್ತವೆ ಅನ್ನುವಂಥದ್ದು. ಅದಕ್ಕಾಗಿ ಭಾನುವಾರ
ಪ್ರತ್ಯೇಕವಾಗಿ ಕರ್ನಾಟಕದ ಇಲ್ಲಿ ಎದ್ದಿರ್ತಕ್ಕಂಥ ಗದ್ದುಗೆ ಗುದ್ದಾಟದ ವಿಚಾರವಾಗಿ ಒಂದು ಚರ್ಚೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಆದ್ರಿಂದ ಬಹುತೇಕವಾಗಿ ಭಾನುವಾರ ಸಾಯಂಕಾಲ ರಾತ್ರಿ ಹೊತ್ತಿಗೆ ಈ ಗದ್ದಿಗೆ ಗುದ್ದಾಟದ ವಿಚಾರಕ್ಕೆ ಒಂದು ಪೂರ್ಣ ವಿರಾಮ ಹಾಕಬಹುದು ಅಥವಾ ಒಂದು ರೀತಿಯಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಡಬಹುದು ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರೋದ್ರಿಂದ ಎಲ್ಲರ ದೃಷ್ಟಿ ಈಗ ಹೈಕಮಾಂಡ್ ಕಡೆ ನೆಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಸಂದೇಶ ಕಳಿಸುತ್ತೆ, ಏನ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನೋಂಥದ್ದು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ. ಇದ್ರ ಜೊತೆಗೆ ಒಂದಷ್ಟು ಸಚಿವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದಾವೆ. ಯಾಕಂದ್ರೆ ಸಿಎಂ ಡಿಸಿಎಂ ಅಷ್ಟೇ ಅಲ್ಲ, ಒಂದಷ್ಟು ಸಚಿವರನ್ನು ಕೂರಿಸಿಕೊಂಡು ಮಾತನಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರೋದ್ರಿಂದ ಸಹಜವಾಗಿ ದೆಹಲಿ ನಾಯಕರ ಎಲ್ಲರ ಕಣ್ಣು ನೆಟ್ಕೊಂಡು ಕೂತಿದ್ರೆ ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನ್ಯಾಯ ಪಂಚಾಯಿತಿ ಮಾಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್ ಬಸವರಾಜು, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ, ನಾನು ರಂಜಿತ್ ಶ್ರೀಯಾರ್. ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಜಟಾಪಟಿ, ಪವರ್ ಶೇರಿಂಗ್ ಜಟಾಪಟಿ ನಡೀತಾನೆ ಇದೆ. ಡಿ.ಕೆ. ಶಿವಕುಮಾರ್ ನಾನು ಬಿಡೋದಿಲ್ಲ ಅಂತಿದ್ದಾರೆ, ಸಿದ್ದರಾಮಯ್ಯ ನಾನು ಕೊಡೋದಿಲ್ಲ ಅಂತಿದ್ದಾರೆ. ರಾಹುಲ್ ಗಾಂಧಿ ಸಂದೇಶವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ತಂದಾಗಿದೆ, ಹೇಳಿಯೂ ಆಗಿದೆ. ಇದರ ನಂತರ ಈಗ ಮಲ್ಲಿಕಾರ್ಜುನ ಖರ್ಗೆ ಇದೆಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ತಟಸ್ಥರಾಗಿದ್ದಾರೆ. ಹಾಗಾದ್ರೆ ಮುಂದೇನು ಅನ್ನೋದರ ಬಗ್ಗೆ ಡಿಟೇಲ್ ವರದಿ ಬನ್ನಿ ನೋಡೋಣ. ಕುರ್ಚಿ ಕುರುಕ್ಷೇತ್ರದಲ್ಲಿ ತಟಸ್ಥ ನೀತಿಗೆ ಮುಂದಾದ್ರ ಖರ್ಗೆ. ಡಿಕೆಶಿ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಾಳಗ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಲವು ಬಾರಿ ಸಂಧಾನಕ್ಕೆ ಯತ್ನಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟದ ಫೈಟ್ನಿಂದ ಬೇಸರಗೊಂಡಿರೋ ಖರ್ಗೆ ಇದೀಗ ಸೈಲೆಂಟ್ ಆಗಿದ್ದಾರೆ. ರಾಜ್ಯ ರಾಜಕೀಯದ ಸಂಪೂರ್ಣ ಚಿತ್ರಣವಿದ್ರೂ ಖರ್ಗೆ ತಟಸ್ಥವಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಂದೆಡೆ ಸಿದ್ದರಾಮಯ್ಯ ಬಣದ ಹಠ, ಮತ್ತೊಂದೆಡೆ ಡಿಕೆಶಿಯನ್ನ ಸಿಎಂ ಮಾಡಬೇಕು ಅಂತ ಡಿಕೆ ಬೆಂಬಲಿಗರ ಜಿದ್ದು. ಯಾರೂ ಕೂಡ ಪಟ್ಟು ಸಡಿಲಿಸುತ್ತಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ತಟಸ್ಥರಾಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಡಿಕೆಶಿ ಪರವಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಬಣಕ್ಕೆ ಬೇಸರವಾಗುತ್ತೆ. ಸಿದ್ದರಾಮಯ್ಯ ಪರ ಮಾತನಾಡಿದ್ರೆ ಡಿಕೆಶಿ ಬಣ ಕೆರಳಿ ಕೆಂಡವಾಗಲಿದೆ. ಇದರಿಂದ ಖರ್ಗೆ ಸಾಹೇಬ್ರು ಸೈಲೆಂಟ್ ಆದ್ರ ಅನಿಸುತ್ತೆ. ಎರಡು ಬಣದ ವಾದವನ್ನ ಖರ್ಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮುಂದಿಡಲಿದ್ದಾರೆ. ಅಂತಿಮ ನಿರ್ಧಾರ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಬಿಡುವ ಪ್ಲಾನ್ ಇದೆ. ಇನ್ನು ಹೈಕಮಾಂಡ್ ಡಿಕೆಶಿಗೆ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಡಿಕೆಶಿ ಕಾಂಗ್ರೆಸ್ ಕಟ್ಟಾಳು, ಜೊತೆಗೆ ಗಾಂಧಿ ಕುಟುಂಬದ ಆಪ್ತ. ಸೋನಿಯಾ ಹಾಗೂ ಪ್ರಿಯಾಂಕಾ ಡಿಕೆಶಿ ಬೆನ್ನಿಗೆ ನಿಲ್ತಾರಾ ಎಂಬ ಚರ್ಚೆ ಕೂಡ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಸಹ ಸಾಥ್ ನೀಡಬಹುದು. ಹೀಗಾಗಿ ನಾಯಕತ್ವ ಸಿಗಬಹುದು ಎಂಬ ವಿಶ್ವಾಸದಲ್ಲಿ ಡಿಕೆಶಿ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಅಧಿಕಾರ ಹಂಚಿಕೆ ಆಗಲ್ಲ ಅನ್ನೋ ನಂಬಿಕೆಯಲ್ಲೇ ಇದ್ದಾರೆ. ರಾಹುಲ್ ರ ಒಬಿಸಿ ರಾಜಕೀಯ ರಣತಂತ್ರಕ್ಕೆ ಸಿಎಂ ಸಪೋರ್ಟ್ ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅಭಯದಿಂದ ಸಿದ್ದರಾಮಯ್ಯ ಫುಲ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜು ಚರಂತಿಮಠ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಎಐಸಿಸಿ ಅಧ್ಯಕ್ಷರು ಈಗ ಸಂಧಾನ ಮಾಡಬೇಕು ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ತಟಸ್ಥ ಮಾಡಬೇಕು, ಏನೋ ಎತ್ತನೋ, ಆದ್ರೆ ಯಾಕೆ ಅವರೀಗ ಸುಮ್ಮನಾಗಿದ್ದಾರೆ? ಏನ್ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದೊಳಗಡೆ? ಎಐಸಿಸಿ ಅಧ್ಯಕ್ಷರ ಮಾತನ್ನ ಕೇಳೋ ವ್ಯವಧಾನವೂ ಕೂಡ ಇವರಿಗೆ ಇಲ್ಲದಂತ ಸ್ಥಿತಿ ಏನಾದ್ರೂ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೆಯಾ? ಹೇಗೆ ಬಸವರಾಜ್?
ರಂಜಿತ್, ಆ ತರದ ಬೆಳವಣಿಗೆಗಳೇನಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ಅವಲೋಕನ ಮಾಡಿದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ನಂಬ್ಕೊಂಡು ಕೂತಿದ್ದಾರೆ ಕೂಡ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೊಂದು ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಕಾರಣಕ್ಕಾಗಿ ಅವ್ರನ್ನೇ ಪದೇ ಪದೇ ಭೇಟಿ ಮಾಡಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯ ಆಗಿಲ್ಲ, ಸೋನಿಯಾ ಗಾಂಧಿ ಅವರ ಭೇಟಿ ಸಾಧ್ಯ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಪಟ್ಟನ್ನು ಕೂಡ ಸಡಿಲಿಸ್ತಾ ಇಲ್ಲ. ಮತ್ತೆ ರಾಜ್ಯದವರಾಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇರೋದ್ರಿಂದ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಆದ್ರೆ ಅವರೊಬ್ಬರೇ ನಿರ್ಧಾರ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಕಲೆಕ್ಟಿವ್ ಆಗಿ ಹೈಕಮಾಂಡ್ ನಾಯಕರ ಜೊತೆ ಒಂದಷ್ಟು ಚರ್ಚೆ ಮಾಡಿ ಒಂದಷ್ಟು ಕೂತು ಮಾತನಾಡಿದ ಬಳಿಕ ಒಂದು ನಿರ್ಧಾರ ಆಗಬೇಕು ಅನ್ನೋದು. ಪ್ರಮುಖವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಅಂತಿಮವಾದಂತಹ ಒಪ್ಪಿಗೆ ಬಹಳ ಪ್ರಮುಖ ಆಗುತ್ತೆ. ಆ ಒಪ್ಪಿಗೆ ತೆಗೆದುಕೊಳ್ಬೇಕಂದ್ರೆ ಕೂತ್ ಮಾತಾಡಬೇಕು. ಅದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಬಹುತೇಕವಾಗಿ ಭಾನುವಾರ ಚರ್ಚೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರಗಳು ಈಗ ದೆಹಲಿ ಮೂಲಗಳಿಂದ ಬರ್ತಾ ಇರತಕ್ಕಂಥದ್ದು. ನಾಳೆ ಕೂಡ ಸಂಸದೀಯ ಮಂಡಳಿ ಸಭೆ ಇದೆ. ಸಂಸದೀಯ ಮಂಡಳಿ ಸಭೆಯಲ್ಲಿ ಕೇವಲ ಬಿಹಾರ ಚುನಾವಣೆ ಮತ್ತು ಸಂಸತ್ ಅಧಿವೇಶನ ಏನಿದೆ ಅದರ ವಿಚಾರವಾಗಿ ಚರ್ಚೆಗಳಾಗ್ತವೆ ಅನ್ನುವಂಥದ್ದು. ಅದಕ್ಕಾಗಿ ಭಾನುವಾರ ಪ್ರತ್ಯೇಕವಾಗಿ ಕರ್ನಾಟಕದ ಇಲ್ಲಿ ಎದ್ದಿರ್ತಕ್ಕಂಥ ಗದ್ದುಗೆ ಗುದ್ದಾಟದ ವಿಚಾರವಾಗಿ ಒಂದು ಚರ್ಚೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಆದ್ರಿಂದ ಬಹುತೇಕವಾಗಿ ಭಾನುವಾರ ಸಾಯಂಕಾಲ ರಾತ್ರಿ ಹೊತ್ತಿಗೆ ಈ ಗದ್ದುಗೆ ಗುದ್ದಾಟದ ವಿಚಾರಕ್ಕೆ ಒಂದು ಪೂರ್ಣ ವಿರಾಮ ಹಾಕಬಹುದು ಅಥವಾ ಒಂದು ರೀತಿಯಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಡಬಹುದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರೋದ್ರಿಂದ ಎಲ್ಲರ ದೃಷ್ಟಿ ಈಗ ಹೈಕಮಾಂಡ್ ಕಡೆ ನೆಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಸಂದೇಶ ಕಳಿಸುತ್ತೆ, ಏನ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ. ಇದ್ರ ಜೊತೆಗೆ ಒಂದಷ್ಟು ಸಚಿವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದಾವೆ. ಯಾಕಂದ್ರೆ ಸಿಎಂ ಡಿಸಿಎಂ ಅಷ್ಟೇ ಅಲ್ಲ, ಒಂದಷ್ಟು ಸಚಿವರನ್ನು ಕೂರಿಸಿಕೊಂಡು ಮಾತನಾಡಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರೋದ್ರಿಂದ ಸಹಜವಾಗಿ ದೆಹಲಿ ನಾಯಕರ ಹತ್ರ ಎಲ್ಲರ ಕಣ್ಣು ನೆಟ್ಕೊಂಡು ಕೂತಿದ್ರೆ ಹೈಕಮಾಂಡ್ ಯಾವ ರೀತಿಯಾದಂತಹ ಒಂದು ನ್ಯಾಯ ಪಂಚಾಯತಿ ಮಾಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್ ಬಸವರಾಜು, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ.